ಲೋಕಸಭೆ ಲೋಕಲ್ ವಾರ್ ಸೋಲಿನ ಬೇಸರದಲ್ಲಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್. ಈಗ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಶ್ವನಾಥ್ ಗುಡ್ ಬೈ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಎಲೆಕ್ಷನ್ ನ ಸೋಲು ಬಹಳ ನೊಂದುಕೊಳ್ಳುವಂತೆ ಮಾಡಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರಿಗೆ. ಒಂದ್ ಕಡೆ ಲೋಕಲ್ ವಾರಿನ ಸೋಲು, ಇನ್ನೊಂದ್ ಕಡೆ ಲೋಕಸಭೆ ಸೋಲು. ಸೊ ಇವೆರಡು ಸೋಲಿನಿಂದ ಬೇಸರಗೊಂಡಿರುವಂತಹ ವಿಶ್ವನಾಥ್ ಅವರು ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರ, ರಾಜೀನಾಮೆಯನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವೆ ಬಲ್ಲ ಮೂಲಗಳು. ನಾಳೆ ಸಂಜೆ 4 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ವಿಶ್ವನಾಥ್ ಅವರು. ಮಾಧ್ಯಮಗಳಿಗೆ ಬರೆದಂತಹ ಪತ್ರದಲ್ಲಿ ಇಲ್ಲ ರಾಜ್ಯಾಧ್ಯಕ್ಷರ ಹೆಸರು, ಕೇವಲ ಹುಣಸೂರು ಶಾಸಕ ಅಂತ ಇರುವಂತಹ ಲೆಟರ್ ಅನ್ನ ಗಮನಿಸಬಹುದು. ಕೊನೆ ಸಾಲಲ್ಲೂ ಕೂಡ ರಾಜ್ಯಾಧ್ಯಕ್ಷ ಅನ್ನುವ ಹೆಸರಿಲ್ಲ. ಎಚ್ ವಿಶ್ವನಾಥ್ ಅವರು ಹುಣಸೂರು ಶಾಸಕ ಅನ್ನೋದನ್ನಷ್ಟೇ ಅಲ್ಲಿ ಉಲ್ಲೇಖ ಮಾಡಿದ್ದು. ಸಿಎಂ ಎಚ್ಡಿಕೆ ಜೊತೆಯೂ ವಿಶ್ವನಾಥ್ ಗಹನವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ರಾಜೀನಾಮೆಯನ್ನೇ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವೆ ಬಲ್ಲ ಮೂಲಗಳು. ಮತ್ತೊಂದು ಕಡೆ ಈಗಾಗಲೇ ರಾಜ್ಯಾಧ್ಯಕ್ಷರ ಲೆಟರ್ ಹೆಡ್ ಅಲ್ಲಿ ಮಾಧ್ಯಮಗಳನ್ನ ಕರೆಯಬೇಕಾಗಿತ್ತು. ಸುದ್ದಿಗೋಷ್ಠಿಯನ್ನ ಕರೆಯುವಂತಹ ಸಂದರ್ಭದಲ್ಲಿ ಆಹ್ವಾನದಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಅನ್ನುವ ಹೆಸರಿರಬೇಕಾಗಿತ್ತು, ವಿಶ್ವನಾಥ್ ಅವರ ಹೆಸರಿರುವಂತಹ ಸಂದರ್ಭದಲ್ಲಿ. ಆದ್ರೆ ಕೇವಲ ಹುಣಸೂರು ಶಾಸಕ ಅನ್ನೋದನ್ನ ಹೊರತುಪಡಿಸಿದ್ರೆ ಮಾಧ್ಯಮಗಳಿಗೆ ಬರೆದ ಪತ್ರದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಹೆಸರಿಲ್ಲ. ಕೇವಲ ಹುಣಸೂರು ಶಾಸಕ ಅಂತ ಇರುವ ಲೆಟರ್ ಅನ್ನ ಈಗ ಸುದ್ದಿಗೋಷ್ಠಿ ಕರೆಯುವಂತಹ ಸಂದರ್ಭದಲ್ಲಿ ನೀಡಲಾಗಿದೆ. ಕೊನೆ ಸಾಲಲ್ಲೂ ರಾಜ್ಯಾಧ್ಯಕ್ಷರ ಅನ್ನುವಂತಹ ಹೆಸರು ಇಲ್ಲದೆ ಇರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮತ್ತೊಂದು ಕಡೆ ಸಿಎಂ ಕುಮಾರಸ್ವಾಮಿ ಜೊತೆ ಕೂಡ ವಿಶ್ವನಾಥ್ ಅವರು ಗಹನವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಮೊನ್ನೆನೆ ಹೇಳ್ತಾ ಇದ್ರು, ಇದರ ನೇರ ಹೊಣೆಯನ್ನ, ಜವಾಬ್ದಾರಿಯನ್ನ, ನೈತಿಕ ಹೊಣೆಯನ್ನ ನಾನೇ ಹೊರಬೇಕಾಗತ್ತೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ರಾಜ್ಯಾಧ್ಯಕ್ಷ ಒಂದು ಹುದ್ದೆ ನನಗೆ ಬೇಡ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ನಿಮ್ಗೆ ನಾವು 2 ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಒಂದು ವಿಶ್ವನಾಥ್ ಅವರು ಇರುವಂತಹ ಒಂದು ದೃಶ್ಯ, ಆದ್ರೆ ಮತ್ತೊಂದು ಕಡೆ ಲೆಟರ್ ಹೆಡ್ ಅನ್ನ ನೀವು ಗಮನಿಸಬಹುದು. ಈ ಲೆಟರ್ ಹೆಡ್ ಅಲ್ಲಿ ಎಲ್ಲೂ ಕೂಡ ರಾಜ್ಯಾಧ್ಯಕ್ಷ ಅನ್ನುವಂತ ಹೆಸರಿಲ್ಲ. ಯಾಕಂದ್ರೆ ಯಾವುದೇ ಒಂದು ಸುದ್ದಿಗೋಷ್ಠಿನ ಕರಿಬೇಕಂತಹ ಸಂದರ್ಭದಲ್ಲಿ ಈಗ ವಿಶ್ವನಾಥ್ ಅವರು ಏನಾದ್ರು ಆ ಒಂದು ಸುದ್ದಿಗೋಷ್ಠಿನ ಕರೆಯುವಂತಹ ಲೆಟರ್ ಹೆಡ್ ಅಲ್ಲಿ ರಾಜ್ಯಾಧ್ಯಕ್ಷರು ಜೆಡಿಎಸ್ ಪಕ್ಷ ಅನ್ನೋದನ್ನ ಬರೆದು ವಿಶ್ವನಾಥ್ ಅವರ ಹೆಸರು ಇರುತ್ತೆ, ಸೈನ್ ಇರುತ್ತೆ. ಆದ್ರೆ ನೀವು ಗಮನಿಸಬಹುದು ಈ ಒಂದು ಲೆಟರ್ ಹೆಡ್ ಅಲ್ಲಿ, ಆ ಒಂದು ಲೆಟರ್ ಹೆಡ್ ಅಲ್ಲಿ ಅವರು ಹುಣಸೂರು ಶಾಸಕ ಅನ್ನೋದಷ್ಟೇ ಇರೋದು ಹೊರತುಪಡಿಸಿದ್ರೆ ಎಲ್ಲೂ ಕೂಡ ರಾಜ್ಯಾಧ್ಯಕ್ಷ ಅನ್ನುವಂತಹ ವಿಚಾರವೇ ಪ್ರಸ್ತಾಪ ಆಗಿಲ್ಲದೆ ಇರೋದನ್ನ ಗಮನಿಸಬಹುದು.